ಪ್ರದೇಶ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. CH ವೆಂಕಟಾಚಲಂ ಇದ್ದಾರೆ, ಇವರು ರಾಂಬಾಬು ಇದ್ದಾರೆ, ಅವರು ಆಂಧ್ರ ಪ್ರದೇಶ ತೆಲಂಗಾಣ. ಲಲಿತಾ ಜೋಶಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಮೋದಿ ಅಂತ ಬಿಟ್ಟು ಅವರು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ 30ನೇ ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಾಳೆ 19ನೇ ತಾರೀಕಿಂದ 22ನೇ ತಾರೀಕು ತನಕ 4 ದಿನಗಳ ಒಂದು ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ 6 ಅಲ್ಲಿ ನಡೀತದೆ. ಈ ಒಂದು ಸಮ್ಮೇಳನಕ್ಕೆ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಗಳು 3,000 ಹೆಚ್ಚು ಪ್ರತಿನಿಧಿಗಳು ಬರ್ತಾರೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ನಾಳೆ 20ನೇ ತಾರೀಕು 80 ವರ್ಷಗಳಾಗ್ತದೆ ನಮ್ಮ ಸಂಘಟನೆಗೆ. ಆ ಒಂದು ಹಬ್ಬ ಆಚರಣೆ ಕೂಡ ನಾವು ಆ ಒಂದು ಸಮ್ಮೇಳನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಂಘಟನೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರ್ತಾರೆ, ಸಾರ್ವಜನಿಕ ವಲಯ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸು, ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕ್ಸು, ಮತ್ತೆ ಭಾರತದಲ್ಲಿ ಕೆಲಸ ಮಾಡತಕ್ಕಂಥ ವಿದೇಶ ಬ್ಯಾಂಕ್ಗಳು ಕೂಡ ನೌಕರರಾಗಿದ್ದಾರೆ. ಅವರು ನಮ್ಮ ಸಂಘಟನೆಯ ಸದಸ್ಯರಾಗಿದ್ದಾರೆ. 3 ಲಕ್ಷಕ್ಕಿಂತ ಅಧಿಕ, ಅದು ಬಹಳ ಹಳೆಯ ಸಂಘಟನೆ. ಇರ್ತಕ್ಕಂಥ ಏನು ಬ್ಯಾಂಕಿನಲ್ಲಿ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳು ಏನು, ಈ ಸರ್ಕಾರದ ನೀತಿಗಳಿಂದ ಬ್ಯಾಂಕಿನಲ್ಲಿ ಯಾವ ರೀತಿ ಇವತ್ತು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ, ಸಾಮಾನ್ಯ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇವೆಲ್ಲ ನಾವು ಚರ್ಚೆ ಮಾಡೋದ್ರೊಳಗಿದ್ದೀವಿ. ಆ ಸಮ್ಮೇಳನದೊಳಗೆ ಬ್ಯಾಂಕ್ಗಳು ಚೆನ್ನಾಗಿ ಕಂಡೀಷನ್ಸ್ ಕೂಡ ಚೆನ್ನಾಗಿರ್ಬೇಕು. ಈ ಸಾರ್ವಜನಿಕರಿಗೋಸ್ಕರನೇ ಈ ಬ್ಯಾಂಕಿಂಗ್ ವ್ಯವಸ್ಥೆ ಇರುವಂತದ್ದು ಅಂತಂದ್ಬಿಟ್ಟು ನಮ್ಮ ಪ್ರಧಾನಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅದು ಬಹಳ ತಪ್ಪದು. ಜನಗಳನ್ನ ತಪ್ಪು ದಾರಿಗೆ ಕರ್ಕೊಳ್ಳೋದಕ್ಕೆ ಇವತ್ತು ಹೊರಟಿದ್ದಾರೆ. ಇವತ್ತು ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ 140 ಲಕ್ಷ ಕೋಟಿ ರೂಪಾಯಿ ಡೆಪಾಸಿಟ್ಸ್, ಠೇವಣಿಗಳಿವೆ. ಸಾಮಾನ್ಯ ಜನರ ಠೇವಣಿ ಅಂತ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಅದನ್ನ ಪ್ರೈವೇಟೈಸೇಷನ್ ಮಾಡಿ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಸಂಘಟನೆ ಅದು ದೊಡ್ಡ ಸಂಕಲ್ಪ. ಕರ್ನಾಟಕ ಗವರ್ಮೆಂಟ್ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಲ್, he will be the chief guest. From the All India Trade Union Congress, Madam Amarjit Kaur, all the leaders will come tomorrow evening. 145 lakh crores money is there. There are other banks also, totally 225 lakh crore money. So this money, safeguard is important. Safety, because it is somebody's money. When you come, you have to give the money back. So suraksha, that is very important. Safety. So only government banks are more dependable, available to the ordinary people, common people. We are giving loan to private sector, agriculture, employment generation, poverty reduction, women empowerment, rural development, exports, health, education. All these banks are private banks. They are also having 85 lakh crores of public money and deposit. Now government want to privatize. But private bank, they are selling to foreign countries. Loan non-performing asset. And slowly they are writing off. We have given in the statement, in the last 10 years, government banks alone, they have earned a profit of 20 lakh crores. 20 lakh crores in the total profit. Out of that, 17 lakhs have been provided for bad loans. So net profit is, all these things are not only for bank employees, it is for the country and the people and safeguarding the people's money. So ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಈಗ ಅದನ್ನ ಖಾಸಗೀಕರಣ ಮಾಡಲಿಕ್ಕೆ, ಮಾರಾಟ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಅವರು. ಅದ್ರ ವಿರುದ್ಧ ಕೂಡ ಅವರು ಇನ್ನೂ bank people all are not technology. In rural India, even in Bangalore city, people are not totally literate. Side by side, some young people know technology, many people do not know.